ಮೈತ್ರಿಕೂಟ ಇದೇ ಟ್ರೆಂಡ್ ಮುಂದುವರಿತಾ ಹೋಯ್ತು ಅಂತಂದ್ರೆ ಬಿಹಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನುವಂತ ಮುನ್ಸೂಚನೆ, ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜ ಆಯಿತು ಅನ್ನುವಂತ ಮುನ್ಸೂಚನೆ. ಎಪ್ಪತ್ತ 4 ವರ್ಷದ ನಿತೀಶ್ ಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಹುದ್ದೆಯ ಗದ್ದುಗೆಯನ್ನು ಅಲಂಕರಿಸುವ ಸಾಧ್ಯತೆಗಳು ಈ ನಂಬರ್ಸ್ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ. ನೂರ 38-71 ಬಿಜೆಪಿ ಮತ್ತು ಜೆಡಿಯು ನಂಬರ್ಸ್ ನೋಡಿದ್ರೆ 60-59. ನೂರ ಒಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸ್ಪರ್ಧೆ ಮಾಡಿತ್ತು. 28 ಕ್ಷೇತ್ರಗಳಲ್ಲಿ ಎಲ್ಜೆಪಿ ಸ್ಪರ್ಧೆ ಮಾಡಿತ್ತು, ಅಂದ್ರೆ ಚಿರಾಗ್ ಪಾಸ್ವಾನ್ ಅವರ ಪಾರ್ಟಿ. ಆರಂಭದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು ಎನ್ಡಿಎ ಮೈತ್ರಿಕೂಟದ ಒಳಗೆ ಆ ಸೀಟು ಹಂಚಿಕೆಯ ವಿಚಾರದಲ್ಲಿ. ನೋಡ್ತಾ ಇದ್ದೀರಿ ನಂಬರ್ಸು, ಬಿಜೆಪಿ 60ರಲ್ಲಿ, ಜೆಡಿಯು 59ರಲ್ಲಿ, ಜನಸ್ವರಾಜ್ ಪಕ್ಷ 10ರಲ್ಲಿ, ಕಾಂಗ್ರೆಸ್ 12ರಲ್ಲಿ, ಆರ್ಜೆಡಿ 43ರಲ್ಲಿ, ಅದರ್ಸ್ 10ರಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕ್ಷಮಿಸಿ, ಜನಸ್ವರಾಜ್ 3ರಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರು. ಬಿಜೆಪಿ 60ರಲ್ಲಿ, ಜೆಡಿಯು 59ರಲ್ಲಿ, ಕಾಂಗ್ರೆಸ್ 12ರಲ್ಲಿ, 9ರ ಆಸುಪಾಸಲ್ಲಿತ್ತು ಅವರ ಮುನ್ನಡೆಯ ಗಳಿಕೆ ಅಥವಾ ಮುನ್ನಡೆಯ ಕ್ಷೇತ್ರಗಳು. 12ಕ್ಕೆ ರೀಚ್ ಆಯಿತು. ಈಗ ಮಹಾಗಠಬಂಧನ್ ಈ ಎಲೆಕ್ಷನ್ ನಲ್ಲಿ ಸಾಕಷ್ಟು ವಿಚಾರಗಳನ್ನು ಮುನ್ನೆಲೆಗೆ ತಂದಿತ್ತು. ಒಂದು SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಚುನಾವಣಾ ಆಯೋಗ ಏನು ಮಾಡ್ತು, ಮತಪಟ್ಟಿಯ ತೀವ್ರ ಪರಿಷ್ಕರಣೆ, ಅದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿತು. ಕೋರ್ಟಿಗೆ ಹೋಯ್ತು. ಕೋರ್ಟಿಗೆ ಹೋದ್ರೂ ಕೂಡ ಇವರು ಬಯಸಿದ್ದಾಗಲಿಲ್ಲ. ವೋಟ್ ಚೋರಿ ಅಭಿಯಾನವನ್ನು ಮುನ್ನೆಲೆಗೆ ತರಲಾಯಿತು. ಈ ಹಂತದಲ್ಲಿ ಯಾವುದೂ ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ. ನಂಬರ್ಸ್ ಬಿಹಾರದ 138ರಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 79 ಕ್ಷೇತ್ರಗಳಲ್ಲಿ ಸದ್ಯ ಮುನ್ನಡೆ ಸಾಧಿಸ್ತಾ ಇರೋದು ಮಹಾಗಠಬಂಧನ್. ನಂಬರ್ಸ್ ಸ್ವಲ್ಪ ಪ್ರಮಾಣದ ಇನ್ಕ್ರೀಸ್ ಕಾಣಿಸ್ತಾ ಇರೋದು ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ.
138-79 ಲೆಕ್ಕಾಚಾರವನ್ನು ನೋಡ್ತಾ ಇದ್ದೀರಿ. ಮೊದಲ ಬಾರಿ ಸ್ಪರ್ಧೆ ಮಾಡಿರುವಂತಹ ಜನಸ್ವರಾಜ್ ಪಕ್ಷ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ದಾಖಲಿಸ್ತಾ ಇರೋದು. ಈ ಹಂತದಲ್ಲಿ ಜನಸ್ವರಾಜ್ ಎಷ್ಟು ಕ್ಷೇತ್ರವನ್ನ ಗೆಲ್ಲುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ ಓಟನ್ನ ಪಡೆಯುತ್ತೆ ಮತ್ತು ಅವರ ಸ್ಪರ್ಧೆಯಿಂದಾಗಿ ಯಾರಿಗೆ ಸಮಸ್ಯೆಯಾಗತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. 138-79 ಸದ್ಯದ ನಂಬರ್. ಮಹಾಗಠಬಂಧನ್ 79 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆ ಇದ್ರೆ 138ರಲ್ಲಿ NDA ಇದೆ. ಮತ ಎಣಿಕೆ ಪ್ರಕ್ರಿಯೆ ಶುರುವಾಗಿ 1 ಗಂಟೆ 24 ನಿಮಿಷ ಅಂದರೆ ಸುಮಾರು 85 ನಿಮಿಷಗಳ ಮತ ಎಣಿಕೆಯ ನಂತರ 138 NDA 79 ಮಹಾಗಠಬಂಧನ್. ಪೈಪೋಟಿ ಸಿಂಗಲ್ ಲಾರ್ಜೆಸ್ಟ್ಗೆ ಬಿಜೆಪಿ ಮತ್ತು JDU ಮೈತ್ರಿ ಪಕ್ಷಗಳ ನಡುವೆ ಇದೆ. ಬಿಜೆಪಿ 59ರಲ್ಲಿ, JDU 58ರಲ್ಲಿ. ಕಳೆದ ಬಾರಿ ಬಿಜೆಪಿ 70ಅನ್ನ ಕ್ರಾಸ್ ಮಾಡಿತ್ತು. ಈ ಬಾರಿ JDU ಏನು ಕಳೆದ ಬಾರಿ 43ಕ್ಕೆ ಇಳಿದಿತ್ತು, ಈ ಬಾರಿ 58ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ ಕೇವಲ 11ರಲ್ಲಿ, ಕಳೆದ ಬಾರಿ 70ರಲ್ಲಿ 19 ಗೆದ್ದಿತ್ತು. ಈ ಬಾರಿ 60ರಲ್ಲಿ ಕೇವಲ 11ರಲ್ಲಿ ಮಾತ್ರ ಕಾಂಗ್ರೆಸ್ ಮುಂದಿದ್ರೆ RJD 47ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 138 NDA ಮಹಾಗಠಬಂಧನ್ 79, 59 ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಇದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಅದರ ಹಿಂದೆ 1 ಸೀಟ್ನ ಅಂತರದಲ್ಲಿ JDU ಇದೆ. ಈಗ 60 ಬಿಜೆಪಿ, 59 JDU, 46ರಲ್ಲಿ RJD ಇದ್ರೆ ಕಾಂಗ್ರೆಸ್ 13ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಭಾರಿ ಭರವಸೆ ಮೂಡಿಸಿದ್ದ ಪ್ರಶಾಂತ್ ಕಿಶೋರರ ಪಾರ್ಟಿ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದೆ. RJD 47ರಲ್ಲಿ, 60ರಲ್ಲಿ ಬಿಜೆಪಿ, 59ರಲ್ಲಿ JDU. 20 ವರ್ಷಗಳ ಆಡಳಿತದ ನಂತರವೂ ಕೂಡ ನಿತೀಶ್ ಕುಮಾರ್ ಟೈಗರ್ ಅಭಿ ಜಿಂದಾ ಹೈ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.